ನಟ ದರ್ಶನ್ ಹಾಗೂ ಸುಮಲತಾ ಅಂಬರೀಷ್ ಪರಸ್ಪರ ದೂರ ಆಗಿದ್ದಾರಾ? ಇದಕ್ಕೆ ಇಂಬು ಕೊಡುವಂತಹ ಮತ್ತೊಂದು ಪ್ರಸಂಗ ಈಗ ನಡೆದಿದೆ. ಮೊನ್ನೆಯಷ್ಟೇ ದರ್ಶನ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರನ್ನೂ ಕೂಡ ಅನ್ಫಾಲೋ ಮಾಡಿದ್ರು. ಆದರೆ ಸುಮಲತಾ ಅಂಬರೀಷ್ ಹಾಗೇನೂ ಇಲ್ಲ ಅಂತ ಸಮಜಾಯಿಷಿ ಕೊಟ್ಟಿದ್ರು ಕೂಡ ಇವತ್ತು ಸುಮಲತಾ ಮೊಮ್ಮಗನ ನಾಮಕರಣದಲ್ಲಿ ದಚ್ಚು ಗೈರಾಗಿದ್ದಾರೆ. ಮದರ್ ಇಂಡಿಯಾಗೆ ದರ್ಶನ್ ದೂರ, ಸುದೀಪ್ಗೆ ಹತ್ತಿರ ಅಂದರೆ ಮದರ್ ಇಂಡಿಯಾಗೆ ಸುದೀಪ್ ಹತ್ತಿರ ಅಂತ. ಅಂಬಿ ಮೊಮ್ಮಗನ ನಾಮಕರಣಕ್ಕೆ ಕಿಚ್ಚ ಹಾಜರಾಗಿದ್ದಾರೆ, ಸುದೀಪ್ ಅವರು ಹಾಜರಾಗಿದ್ದಾರೆ, ಬಟ್ ದರ್ಶನ್ ಗೈರಾಗಿದ್ದಾರೆ. ಸುಮಲತಾ ಮೊಮ್ಮಗನ ನಾಮಕರಣದಲ್ಲಿ ನಟ ಕಿಚ್ಚ ಸುದೀಪ್ ಅವರು ಇವತ್ತು ಪಾಲ್ಗೊಂಡಿದ್ದಾರೆ. ಅಭಿಷೇಕ್ ಅವಿವಾ ದಂಪತಿ ಮಗು ನಾಮಕರಣದಲ್ಲಿ ಕಿಚ್ಚ ದಂಪತಿ ಪಾಲ್ಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ. ಅಂಬಿ ಮೊಮ್ಮಗನಿಗೆ ರಾಣಾ ಅಮರ್ ಅಂಬರೀಷ್ ಅಂತಂದ್ಬಿಟ್ಟು ನಾಮಕರಣವನ್ನು ಮಾಡಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಈ ನಾಮಕರಣ ಸಮಾರಂಭ ನೆರವೇರಿದೆ. ವಿಚಾರ ಇಷ್ಟೇ, ಇತ್ತೀಚೆಗೆ ದರ್ಶನ್ ಸುಮಲತಾ ಅಂಬರೀಷ್, ಅಭಿಷೇಕ್ ಅಂಬರೀಷ್, ಅವಿವಾ ಸೇರಿದಂತೆ ಎಲ್ಲರನ್ನೂ ಸೋಷಿಯಲ್ ಮೀಡಿಯಾದಲ್ಲಿ ಅನ್ಫಾಲೋ ಮಾಡಿದರು. ಆದರೆ ಅದಕ್ಕೊಂದು 2-3 ಲೈನ್ಗಳನ್ನು ಸುಮಲತಾ ಅಂಬರೀಷ್ ಅವರು ಕೂಡ ಇನ್ಸ್ಟಾದಲ್ಲಿ ಹಾಕ್ಕೊಂಡಿದ್ರು. ಆಮೇಲೆ ಅವರೇ ಕೊಟ್ಟ ಸ್ಪಷ್ಟನೆ, ಅಂಬರೀಷ್ ಯಾವತ್ತಿದ್ರು ದರ್ಶನ್ ಯಾವತ್ತಿದ್ರು ನನ್ನ ಮಗನೇ, ಹಿಂದಿಗೂ ಮಗನೇ, ಇಂದಿಗೂ ಮಗನೇ, ಮುಂದಿಗೂ ಮಗನೇ ಅಂತೆಲ್ಲ ಹೇಳಿದರು. ಅವ್ರಿಗೆ ನಾನು ಹಾಕಿರೋ ಲೈನ್ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳಿದರು. ಅಷ್ಟೆಲ್ಲ ಆದರೂ ಕೂಡ ಇವತ್ತು ಅಷ್ಟು ಆತ್ಮೀಯವಾಗಿದ್ದ ಕುಟುಂಬ ಸುಮಲತಾ ಅಂಬರೀಷ್ ಅವರ ಮೊಮ್ಮಗನ ನಾಮಕರಣಕ್ಕೆ ದರ್ಶನ್ ಅವರು ಗೈರಾಗಿದ್ದಾರೆ. ಸುದೀಪ್ ಅವರು ಬಂದಿದ್ದಾರೆ. ಅಂದರೆ ಸುಮಲತಾ ಅವರಿಗೆ ಸುದೀಪ್ ಅವರು ಹತ್ತಿರವಾಗ್ತಾ ಇದ್ದಾರೆ, ದರ್ಶನ್ ದೂರ ಆಗ್ತಾ ಇದ್ದಾರಾ ಅಂತಕ್ಕಂಥದ್ದು ಪ್ರಶ್ನೆ. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಸುಮಲತಾ ಅಂಬರೀಷ್ ಅವರ ಮೊಮ್ಮಗನ ನಾಮಕರಣ ನೆರವೇರಿತು ಇವತ್ತು. ಆದರೆ ತುಂಬ ಆಶ್ಚರ್ಯ ಅಂತಂದರೆ ಈ ಕಾರ್ಯಕ್ರಮಕ್ಕೆ, ಈ ಫಂಕ್ಷನ್ಗೆ ದರ್ಶನ್ ಅವರು ಬಂದಿಲ್ಲ. ಅವರಿಬ್ಬರು ಪರಸ್ಪರ ಮುನಿಸಿಕೊಂಡಿದ್ದಾರೆ, ಇಬ್ಬರ ನಡುವೆ ಕೋಲ್ಡ್ ವಾರ್ ನಡೀತಾ ಇದೆ ಅಂತೆಲ್ಲ ಒಂದಷ್ಟು ಗುಸುಗುಸು ಪಿಸು ಕೇಳಿ ಬರ್ತಾ ಇತ್ತು. ಅದಕ್ಕೆ ಇಂಬು ಕೊಡುವಂತಹ 1-2-3 ಘಟನೆಗಳು ಇತ್ತೀಚೆಗೆ ನಡೆದಿದೆ. ಗೊತ್ತಿಲ್ಲ, ದರ್ಶನ್ ಅವರು ಜೈಲಿನಲ್ಲಿದ್ದಾಗ ಸುಮಲತಾ ಅಂಬರೀಷ್ ಅವ್ರನ್ನ ನೋಡೋಕ್ಕೆ ಹೋಗಲಿಲ್ಲ ಅಂತಕ್ಕಂಥದ್ದು ಅಥವಾ ಬೇರೆ ಏನಾದರೂ ಇರಬಹುದು. ಒಟ್ಟಿನಲ್ಲಿ ದರ್ಶನ್ ಅಂತೂ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಆದರೆ ಸುದೀಪ್ ಬಂದಿದ್ದಾರೆ. ಸುದೀಪ್ ಬರ್ತಾರೆ ಬಿಡಿ, ಅವರು ಕ್ಲೋಸ್ ಆಗಿದ್ದಾರೆ, ಬರ್ತಾರೆ. ಬಟ್ ದರ್ಶನ್ ಯಾಕೆ ಬಂದಿಲ್ಲ ಅದು ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವನ್ನು ಅವ್ರ ಕುಟುಂಬದವರೇ ಕೊಡಬೇಕು. ಹಾಗಾದರೆ ಮದರ್ ಇಂಡಿಯಾ ಮೇಲೆ ದರ್ಶನ್ಗೆ ಹೆಚ್ಚಾಯ್ತಾ ಮುನಿಸು? ಈ ಪ್ರಶ್ನೆಗೆ ಇವತ್ತು ಕೂಡ ಅದೇ ರೀತಿಯಾದಂತಹ ಪ್ರಶ್ನೆಗೆ ಮುಂದುವರಿತಾ ಇದೆ. ಅಂಬಿ ಮೊಮ್ಮಗನ ನಾಮಕರಣಕ್ಕೆ ನಟ ದರ್ಶನ್ ಅವರ ಅನುಪಸ್ಥಿತಿ ಎದ್ದು ಕಾಣ್ತಾ ಇದೆ. ಮೈಸೂರಿನ ಫಾರ್ಮ್ ಹೌಸ್ನಲ್ಲೇ ಇದ್ದಾರೆ ನಟ ದರ್ಶನ್. ಅವರು ಶೂಟಿಂಗ್ಗೆ ಅಂತ ಹೋಗಿದ್ರಲ್ಲ, ಡೆವಿಲ್ ಶೂಟಿಂಗ್ ಮುಗಿಸಿ ಫಾರ್ಮ್ ಹೌಸ್ನಲ್ಲೇ ವಿಶ್ರಾಂತಿ ಪಡಿತಾ ಇದ್ದಾರೆ. ಆದರೆ ಅವರು ಬಂದಿಲ್ಲ. ಬೆಂಗಳೂರಿಗೆ ಬರಬಹುದಾಗಿತ್ತು, ಕಾರ್ಯಕ್ರಮ ಅಟೆಂಡ್ ಮಾಡ್ಬೋದಾಗಿತ್ತು, ಬಟ್ ಬಂದಿಲ್ಲ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ದಾಸ ದರ್ಶನ್, ಸುಮಲತಾ ಅಂಬರೀಷ್, ಅಭಿಷೇಕ್ ಅಂಬರೀಷ್ ಎಲ್ಲರನ್ನೂ ಕೂಡ ಅನ್ಫಾಲೋ ಮಾಡಿದರು. ಇವತ್ತು ಅಭಿಷೇಕ್ ಅಂಬರೀಷ್ ಮಗನ ನಾಮಕರಣಕ್ಕೆ ಕೂಡ ಅವರು ಗೈರಾಗಿದ್ದಾರೆ. ಬೇರೆಯವರೆಲ್ಲ ಆತ್ಮೀಯರೆಲ್ಲ ಬಂದಿದ್ದಾರೆ, ಆದರೆ ದರ್ಶನ್ ಮಾತ್ರ ಇಲ್ಲ. ಹಾಗಾಗಿನೇ ಇಬ್ಬರ ನಡುವಿನ ಮುನಿಸು ಅಥವಾ ಎರಡೂ ಕುಟುಂಬದ ನಡುವಿನ ಮುನಿಸು ಇವಾಗ ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಅವ್ರು ಬೇಕಾದಷ್ಟು ಉತ್ತರ ಕೊಡ್ಬೋದು, ಇಲ್ಲ ಅವ್ರು ಬ್ಯುಸಿ ಇದ್ದರು, ಬರಬೇಕಾಗಿತ್ತು, ಬರಲಿಲ್ಲ ಅಂತ ಏನೇ ಹೇಳ್ಬೋದು. ಬಟ್ ಸೆಲೆಬ್ರಿಟಿಗಳು ಈ ಥರದ ಘಟನೆಗಳು ನಡೆದಾಗ ಕೆಲವು ಉತ್ತರವನ್ನು ಕೊಡೋಕ್ಕಾಗದೇ ಇರೋ ರೀತಿಯಲ್ಲಿ ಇರುತ್ತೆ ಪರಿಸ್ಥಿತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಧನು ಅವರಿಂದ ಪಡ್ಕೊಳ್ಳೋಣ. ಧನು, ಮೊನ್ನೆ ದರ್ಶನ್ ಅವರು ಸುಮಲತಾ ಅಂಬರೀಷ್ ಸೇರಿದಂತೆ ಸುಮಾರು ಜನರನ್ನು ಅನ್ಫಾಲೋ ಮಾಡಿದ್ರು. ಅದಾದ ಮೇಲೆ ಇನ್ಸ್ಟಾದಲ್ಲಿ ಸುಮಲತಾ ಅಂಬರೀಷ್ ಒಂದು 4 ಲೈನ್ಗಳನ್ನ ಹಾಕ್ಕೊಂಡ್ರು, ಬಟ್ ಸಮರ್ಥನೆ ಕೊಟ್ಟರು. ಅದಕ್ಕೂ ದರ್ಶನ್ಗೂ ಸಂಬಂಧ ಇಲ್ಲ, ನಾವಿಬ್ಬರು ಚೆನ್ನಾಗಿದ್ದೀವಿ, ಅವನು ಯಾವತ್ತಿದ್ರೂ ನನ್ನ ಮಗ ಅಂತೆಲ್ಲ ಹೇಳ್ಕೊಂಡವರು.
ಇವತ್ತಿನ ಇಂಪಾರ್ಟೆಂಟ್ ಕಾರ್ಯಕ್ರಮಕ್ಕೆ ದರ್ಶನ್ ಬಂದಿಲ್ಲ. ಇದರ ಅರ್ಥ ಇಬ್ಬರ ನಡುವಿನ ಕೋಲ್ಡ್ ವಾರ್ ಇದೆ, ಮುಂದುವರಿತಾ ಇದೆ ಅಂತಕ್ಕಂಥದ್ದು ಹೇಗೆ ಅಂತ? ಎಸ್ ಅರವಿಂದ್, ಈಗಾಗಲೇ ನಟಿ ಹಾಗೂ ಮಾಜಿ ಸಂಸದೆ ಸುಮಲತಾ ಅವರ ಮನೆಯಲ್ಲಿ ಅದ್ದೂರಿಯಾದಂತಹ ನಾಮಕರಣ ಕಾರ್ಯಕ್ರಮ ನೆರವೇರತಕ್ಕಂಥದ್ದು. ಈ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಈಗ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಸುಮಲತಾ ಅಂಬರೀಷ್ ಅವರ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳಾದರೂ ಕೂಡ ದರ್ಶನ್ ಅವರ ಹಾಜರಿ ಅಲ್ಲಿ ಇರ್ತಾ ಇತ್ತು. ಸೊ ಆದರೆ ಇವತ್ತು ನಡೆದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ಸುಮಲತಾ ಅಂಬರೀಷ್ ಅವರ ಮನೆ ಸಂಭ್ರಮದಲ್ಲಿ ನಟ ದರ್ಶನ್ ಭಾಗಿಯಾಗಿರೋದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿರ್ತಕ್ಕಂಥದ್ದು. ಇತ್ತೀಚಿನ ದಿನದಲ್ಲಿ ಏನಂದರೆ ನಟ ದರ್ಶನ್ ಅವರು 6 ಪೇಜ್ಗಳನ್ನು ಪ್ರಮುಖವಾಗಿ ಫಾಲೋ ಮಾಡ್ತಾ ಇದ್ರು. 6 ಪೇಜ್ಗಳನ್ನು ಅನ್ಫಾಲೋ ಮಾಡೋ ಮೂಲಕ ಒಂದಿಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಅದರ ಬೆನ್ನಲ್ಲೇ ಸುಮಲತಾ ಅವರು ಕೂಡ ಒಂದಿಷ್ಟು ಪೋಸ್ಟನ್ನು ಹಾಕಿದ್ರು. ಮತ್ತು ಆ ಒಂದು ಚರ್ಚೆ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಬಿಸಿ ಆಗ್ತಾ ಇದ್ದಂತೆ ಮತ್ತೆ ಸಮಜಾಯಿಸಿ ಕೊಟ್ಟಿದ್ರು ಸುಮಲತಾ ಅವರು. ಯಾವತ್ತಿದ್ರು ದರ್ಶನ್ ನನ್ನ ಮಗನೇ, ನಮ್ಮ ಮಧ್ಯೆ ಯಾವುದೇ ರೀತಿಯಾದಂತಹ ವೈಮನಸ್ಸಿಲ್ಲ ಅನ್ನೋದನ್ನ ಒಂದಿಷ್ಟು ಸಮಜಾಯಿಸಿ ಕೊಟ್ಟಿದ್ರು. ಆದರೆ ಇಲ್ಲಿವರೆಗೂ ಕೂಡ ದರ್ಶನ್ ಅನ್ಫಾಲೋ ಮಾಡಿದ್ರ ಬಗ್ಗೆ ಆಗಲಿ ಮತ್ತೆ ನಟಿ ಮತ್ತು ಮಾಜಿ ಸಂಸದೆ ಸುಮಲತಾ ಅವರು ಹಾಕಿದಂತಹ ಪೋಸ್ಟ್ಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಇಲ್ಲಿವರೆಗೂ ಕೂಡ ಮೌನವನ್ನು ವಹಿಸಿರ್ತಕ್ಕಂಥದ್ದು. ಈಗ ನಟ ದರ್ಶನ್ ಅವರು ಮೈಸೂರಿನಲ್ಲಿ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ಈ ಒಂದು ಆಹ್ವಾನ ಅವರಿಗೆ ತಲುಪಿದೆಯೋ ಇಲ್ಲೋ ಅನ್ನೋ ಒಂದಿಷ್ಟು ಕೂಡ ಚರ್ಚೆಗಳು ಕಾರಣ ಆಗ್ತಾ ಇರ್ತಕ್ಕಂಥದ್ದು. ನಟಿ ಸುಮಲತಾ ಅವರ ಮನೆಯಲ್ಲಿ ಇವತ್ತು ಈ ರೀತಿಯಾದಂಥ ಒಂದು ಗ್ರ್ಯಾಂಡ್ ಆದಂತಹ ಒಂದು ಪ್ರೋಗ್ರಾಮ್ ನಡೀತಾ ಇದೆ. ಈ ಒಂದು ಪ್ರೋಗ್ರಾಮ್ಗೆ ನಟ ದರ್ಶನ್ ಬರದೇ ಇರೋದು ಹಲವಾರು ಚರ್ಚೆ ಕಾರಣ ಆಗಿರೋದು. ಮತ್ತೊಂದು ಕಡೆ ಕಿಚ್ಚ ಸುದೀಪ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮತ್ತೆ ಸ್ಯಾಂಡಲ್ವುಡ್ನ ಅನೇಕ ಗಣ್ಯರು ಮತ್ತೆ ಸುಮಲತಾ ಅವರ ಆಪ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಆದರೆ ನಟ ದರ್ಶನ್ ಈ ಒಂದು ಕಾರ್ಯಕ್ರಮಕ್ಕೆ ಗೈರಾಗಿರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು. ಅವರ ವೈಮನಸ್ಸು ಇನ್ನೂ ಮುಂದುವರೆದಿದೆ ಅನ್ನೋದು ಒಂದಿಷ್ಟು ಸ್ಪಷ್ಟ ಆಗ್ತಾ ಇರ್ತಕ್ಕಂಥದ್ದು. ಆದರೆ ಇಲ್ಲಿವರೆಗೂ ಕೂಡ ನಟ ದರ್ಶನ್ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿಲ್ಲ. ಮುಂದಿನ ದಿನದಲ್ಲಿ ನಟ ದರ್ಶನ್ ಆಗಲಿ ಮತ್ತೆ ಸುಮಲತಾ ಅವರು ಯಾವ ವೇದಿಕೆಯಲ್ಲಿ ಒಂದಾಗ್ಬೋದು ಮತ್ತೆ ಏನು ಮಾತನಾಡ್ಬೋದು, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮುಂದಿನ ದಿನಗಳ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡಬಹುದು ಅನ್ನೋದು ಒಂದಿಷ್ಟು ಕುತೂಹಲಕಾರಿ ಅಂಶ ಅಂತಾನೆ ಹೇಳ್ಬೋದು ಅರವಿಂದ್. ಕೆಲವೊಂದು ಸಂದರ್ಭಗಳಲ್ಲಿ ಧನು ಎಲ್ಲವನ್ನೂ ಬಾಯ್ಬಿಟ್ಟೇ ಹೇಳಬೇಕಾಗಿಲ್ಲ. ಸಮಯ ಸಂದರ್ಭಗಳನ್ನು ನೋಡಿ ಜನ ಅರ್ಥ ಮಾಡ್ಕೋತಾರೆ. ಹಾಗಾಗಿ ಎರಡೂ ಕಡೆಯಿಂದ ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಕೂಡ ಮೌನವಾಗಿದ್ದಾರಾ ಅಂತ? ಎಸ್ ಅರವಿಂದ್, ಒಂದು ಕಡೆ ಸುಮಲತಾ ಅವರು ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಪೋಸ್ಟ್ಗಳು ಯಾವಾಗ ವೈರಲ್ ಆಗಕ್ಕೆ ಶುರುವಾಯಿತು ಆವಾಗ ಸಮಜಾಯಿಸಿ ಕೊಟ್ಟಿದ್ರು. ಆದರೆ ಇಲ್ಲಿವರೆಗೂ ಆ ಒಂದು ಪೋಸ್ಟ್ ಬಗ್ಗೆ ಆಗಲಿ ಒಂದು ಅನ್ಫಾಲೋ ಮಾಡಿದ್ರ ಬಗ್ಗೆ ಆಗಲಿ ಸುಮಲತಾ ಅವರು ಮತ್ತು ಅವರ ಕುಟುಂಬದ ನಡುವೆ ಯಾವುದೇ ರೀತಿಯಾದಂಥ ವೈಮನಸ್ಸು ಇದೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾಗಿ ಇಲ್ಲಿವರೆಗೂ ಕೂಡ ನಟ ದರ್ಶನ್ ಅವರು ಏನು ಪ್ರತಿಕ್ರಿಯೆ ನೀಡಿಲ್ಲ. ಅದ್ರ ಬಗ್ಗೆ ಗೌಪ್ಯವಾಗಿ ಮೌನವಾಗೇ ಇರತಕ್ಕಂಥದ್ದು, ಮೌನ ಮುರಿದಿಲ್ಲ. ಸೊ ಇನ್ನು ಮುಂದಿನ ದಿನದಲ್ಲಿ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕು. ಜೊತೆಗೆ ಇವತ್ತು ಸುಮಲತಾ ಅಂಬರೀಷ್ ಅವರ ಮನೆಯಲ್ಲಿ ಒಂದು ಆದಂಥ ಕಾರ್ಯಕ್ರಮಕ್ಕೂ ಗೈರಾಗಿರ್ತಕ್ಕಂಥದ್ದು ಮತ್ತು ಸ್ವಲ್ಪ ಇದಕ್ಕೆ ಚರ್ಚೆಗೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನ ದಿನದಲ್ಲಿ ಇದಕ್ಕೆ ಯಾವ ರೀತಿಯಾದಂಥ ರೆಸ್ಪಾನ್ಸ್ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಮತ್ತೆ ಕಿಚ್ಚ ಸುದೀಪ್ ಅವರು ಮತ್ತೆ ಅವರ ಪತ್ನಿ ಜೊತೆಗೆ ಆಗಮಿಸಿ ಒಂದು ಕುಟುಂಬಸ್ಥರಿಗೆ ಮತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮತ್ತೆ ಗಣ್ಯರಾದಂತಹ ವಿಜಯ್ ಪ್ರಕಾಶ್ ಆಗಿರ್ಬೋದು, ಗುರುಕಿರಣ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಆದರೆ ದರ್ಶನ್ ಅವರು ಅಂದರೆ ಯಾವುದೇ ರೀತಿ ಒಂದು ಪ್ರೋಗ್ರಾಮ್ನಲ್ಲಿ ಹೇಳ್ತಾ ಇದ್ರು, ಸುಮಲತಾ ಅವರು ನನ್ನ ಮಗ ಅಂತ ಹೇಳ್ತಾ ಇದ್ರು. ಮತ್ತೆ ನನ್ನ ತಾಯಿ ನನ್ನ ತಾಯಿ ಇದ್ದಂಗೆ ಮದರ್ ಇಂಡಿಯಾ ಅಂತಂದು ಯಾವಾಗಲೂ ಕೂಡ ಪ್ರಸ್ತಾಪ ಮಾಡ್ತಾ ಇದ್ರು ಎಲ್ಲ ಕಾರ್ಯಕ್ರಮದಲ್ಲಿ. ಅವರು ಹಾಳು ಬಾವಿ ತೋರಿಸಿದ್ರು ಕೂಡ ನಾನು ಕಣ್ಣು ಮುಚ್ಕೊಂಡು ಬೀಳ್ತೀನಿ ಅನ್ನೋ ಒಂದಿಷ್ಟು ಮಾತುಗಳನ್ನು ಯಾವಾಗಲೂ ಹೇಳ್ತಾ ಇದ್ರು. ಸೊ ಆದರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬರದೇ ಇರೋದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನು. ನಾನು ಆಗಲೇ ಹೇಳಿದಂತೆ ಕೆಲವೊಂದು ಸಂದರ್ಭಗಳನ್ನು ನೋಡಿ ನಾವೇ ಅರ್ಥ ಮಾಡ್ಕೋಬೇಕಾಗತ್ತೆ. ಅವ್ರು ಬಾಯ್ಬಿಟ್ಟು ಹೇಳಿದಿದ್ರು ಕೂಡ ಅವ್ರು ಬೇಕಾದಷ್ಟು ಸಮರ್ಥನೆ ಕೊಡ್ಬೋದು. ಇಂಥ ಇಂಪಾರ್ಟೆಂಟ್ ಫಂಕ್ಷನ್ಗೆ ದರ್ಶನ್ ಬಂದಿಲ್ಲ ಅಂತಂದರೆ ಹೇಗೆ? ಯಾಕೆಂದರೆ ಅವರೇ ಹೇಳ್ತಾ ಇದ್ದ ಪ್ರಕಾರ ಮದರ್ ಇಂಡಿಯಾ ಎಲ್ಲವೂ ಇದ್ದೇ ಇರುತ್ತೆ. ಬಟ್ ಇಬ್ಬರ ನಡುವೆ ಎಲ್ಲವೂ ಸರಿಯಿಲ್ಲ ಅಂತಕ್ಕಂಥದ್ದು ಮಾತ್ರ ಗೊತ್ತಾಗ್ತಾ ಇದೆ.